ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಮುಂಚೆ ಏನಂದರೆ 2:30 ಗಂಟೆಯಿಂದ ಶೋ ಸ್ಟಾರ್ಟ್ ಆಗ್ತಾ ಇತ್ತು. ಇವಾಗ ಏನಂದರೆ ಅದೇನೋ ರಿಸೆಪ್ಷನ್ ಇದು ಪ್ಲ್ಯಾನಿಂಗ್ ಏನೋ ಚೇಂಜ್ ಆಗಿಬಿಟ್ಟು 6 ಗಂಟೆ ಮೇಲೆ ಅಂತ ಹೇಳ್ಬಿಟ್ಟು ಇದು ಮಾಡಿದ್ರು. ಎಷ್ಟೊಂದು ಜನ ಮಧ್ಯಾಹ್ನ 1 ಗಂಟೆಯಿಂದ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಎಷ್ಟೊಂದು ಜನ ಎಲ್ಲ ಹಾಲ್ಟಿಂಗ್ ಆಗಿದ್ದಾರೆ. ಗುಲ್ಬರ್ಗ, ಕಲಬುರಗಿ, ಆಮೇಲೆ ರಾಯಚೂರು, ಬೀದರು, ಹುಬ್ಬಳ್ಳಿಯಿಂದ ಎಷ್ಟೊಂದು ಜನ ಬಂದಿದ್ದಾರೆ. ಈ ಕಡೆ ವೈಟ್ ಫೀಲ್ಡು, ಮಾರತಳ್ಳಿ ಎಷ್ಟೊಂದು ಜನ ಬಂದಿದ್ದಾರೆ. ಅದು ಫ್ಯಾನ್ಸು ಕ್ರೌಡ್ ಇದೆ ಸರ್. ಆದರೆ ಏನಂದರೆ ಸ್ವಲ್ಪ ಎಲ್ಲ ಡೆಕೋರೇಷನ್ ಎಲ್ಲ ನಡೀತಾ ಇತ್ತು. ಶಿವಮೊಗ್ಗದಲ್ಲೆಲ್ಲ ಡಿ.ಜೆ ಹಾಕಿ ಎಲ್ಲ ಇದು ಮಾಡಿದ್ದಾರೆ. ಎಲ್ಲ ಇನ್ಸ್ಟಾಗ್ರಾಮ್ ಒಳಗಡೆ ಎಲ್ಲ ಫುಲ್ ಕ್ರಿಯೇಟಿವ್ ಆಗಿದೆ. ಹೀಗಾಗಿ ಇಲ್ಲಿ ಏನೋ ಮೇನ್ ತೆಗಲ್ಲಿ ಏನೋ ಒಂದು ಫುಲ್ ಪ್ರೋಗ್ರಾಮ್ ಮಾಡಿದ ಜನ ಬಂದರು. ಆದರೆ ಇಲ್ಲ ಒಂದು 4 ಗಂಟೆ ಮೇಲೆ ಸೆಲೆಬ್ರೇಷನ್ ಸ್ಟಾರ್ಟ್ ಆಗುತ್ತೆ ಅಂತ ಬಂದರು. ಆದರೂ ಜನ ವೇಟಿಂಗ್ ಮಾಡಿದ್ರು. ಆದರೂ ಪರವಾಗಿಲ್ಲ ಸರ್, ಜನ ಫುಲ್ ಕ್ರೌಡ್ ಇದೆ. 1 ಗಂಟೆ ಬಂದಿದೆ ಸರ್. ಅದ್ದೂರಿಯಾಗಿ ಆಗೈತೆ ಸರ್. ಫುಲ್ ಪಟಾಕಿ ಆಗಲಿ, ಆಮೇಲೆ ಟಮಟೆ ಸೌಂಡ್ ಆಗಲಿ. ಆದರೆ ಡಿ.ಜೆ ಅಂತಿಲ್ಲ, ಅದು ಸ್ವಲ್ಪ ಬೇಜಾರು ಅಷ್ಟೇ. ನಮ್ಮ ಪ್ರತಿಯೊಂದು ಈ ಕಡೆ ಹುಬ್ಳಿ ಸೈಡ್ ಆಗಲಿ, ಶಿವಮೊಗ್ಗ ಸೈಡ್ ಆಗಲಿ ಎಲ್ಲ ಡಿ.ಜೆ ಹಾಕಿಬಿಟ್ಟು ಫುಲ್ ಎಲ್ಲ ಸೆಲೆಬ್ರೇಷನ್ ಮಾಡಿದ್ದಾರೆ. ಆದರೆ ಇಲ್ಲಿ ಡಿ.ಜೆಗೇನೋ ಪರ್ಮಿಷನ್ ಕೊಟ್ಟಿಲ್ಲ, ಅದೇ ಸ್ವಲ್ಪ ಬೇಜಾರು ಅಷ್ಟೇ. ಯಾಕೆ ಸಿಟಿ ಅಲ್ವಾ, ಏನೋ ಪ್ರಾಬ್ಲಮ್ ಆಗುತ್ತೆ ಬೇಡ ಅಂತ ಹೇಳ್ಬಿಟ್ಟು ಏನೋ ಪರ್ಮಿಷನ್ ಕೊಟ್ಟಿಲ್ಲ. ಕೇಳಕ್ಕೆ ಹೋಗಿದ್ರು, ಅದು ಆದರೂ ಆಗಿಲ್ಲ. ಆದರೂ ಪ್ರತಿಯೊಂದು ಎಲ್ಲ ನಮ್ಮ ಹುಡುಗರೆಲ್ಲ ಬಂದಿದ್ರು. ಎಲ್ಲ ಏನು ಡೆಕೋರೇಷನ್ ಮಾಡಬೇಕು ಎಲ್ಲ ಮಾಡಿದ್ರು. ಹಾಗೂ ಇದೆ ಎಲ್ಲ ವೇಟಿಂಗ್ ಇದ್ದಾವೆ. ಕೆಲವೊಂದು ಜನ ಎಲ್ಲ ಮೂವಿಗೆ ಹೋಗಿದ್ದಾರೆ. ನಾವು ಕ್ರೌಡ್ ಇದೆ ಅಂತ ಹೇಳ್ಬಿಟ್ಟು ಕೆಲವೊಂದು ಜನ ಹೋಗಿಲ್ಲ, ಕೆಲವೊಂದು ಜನ ಹೋಗಿದ್ದಾರೆ ಸರ್. ಅದೇ ಸರ್, ಅದೇ ಫುಲ್ ಎಕ್ಸೈಟ್ ಇದೆ ಸರ್. ಟ್ರೇಲರು ಅವು ಎಲ್ಲ ನೋಡಿಬಿಟ್ಟು ಅವರು ಪ್ರಮೋಷನ್ ಮಾಡೋದಾಗಲಿ, ಟ್ರೈಲರ್ ಆಗಲಿ, ಅದು ನೋಡಿಬಿಟ್ಟು ಆ ಲುಕಿಂಗ್ ಆಗಲಿ ಅಲ್ಟಿಮೇಟ್ ಸರ್. ಹೀಗಾಗಿ ನಾವು ಇವಾಗ ನೋಡೋಣ ಅಂತ ಇದು ಮಾಡ್ತಾ ಇದ್ವಿ. ಆದರೆ 1 days ಫುಲ್ ಕ್ರೌಡ್ ಇರುತ್ತಲ್ವಾ, ಸ್ವಲ್ಪ ಕಿರ್ಚಾಟ ಡಿಸ್ಟರ್ಬೆನ್ಸ್ ಜಾಸ್ತಿ ಇರುತ್ತೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಇದ್ವಿ. ಈಗ ನಾಳೆ ಮಧ್ಯಾಹ್ನ ಇಲ್ಲ ನಾಳೆ ನೈಟು ನಾವು ಫ್ಯಾಮಿಲಿ ಜೊತೆ ಹೋಗ್ತೀವಿ ಸರ್. ಇಲ್ಲಿ ಬರೋದು ನಾವು ಫ್ರೆಂಡ್ಸ್ ಜೊತೆಗೆ ಸುಮ್ಮನೆ ಸೆಲೆಬ್ರೇಟ್ ಮಾಡೋಕ್ಕಷ್ಟೇ, ಮಿಡ್ ನೈಟು. ಹೀಗಾಗಿ ಎಲ್ಲ ಫುಲ್ ಜೋರಾಯಿತು. ಎಲ್ಲ ಹುಡುಗರೆಲ್ಲ ಕೆಲವೊಂದು ಜನ ಹೋಗಿದ್ದಾರೆ. ಹೀಗಾಗಿ ಕೆಲವೊಂದು ಜನ ಇಲ್ಲೇ ಆಚೆ ಸ್ವಲ್ಪ ಇದು ಮಾಡ್ತಾ ಇದ್ವಿ. ಮಧ್ಯಾಹ್ನ ಹೋಗಿ ಎಲ್ಲ ಸೆಲೆಬ್ರೇಟ್ ಮಾಡಿಬಿಟ್ಟು ಮಧ್ಯಾಹ್ನ ಸ್ವಲ್ಪ ಅನುದಾನ ಆದಿದ್ದು ಏನೋ ಮಾಡೋಣ ಅಂತ ಇದೀವಿ, ಪ್ಲ್ಯಾನಿಂಗ್ ಇದೆ. ಹಿಂಗಾಗ್ಬಿಟ್ಟು ಸರ್, ಅಂದರೆ ಇದೊಂದು ಬೇರೆ ಥರನೇ ಸರ್ ಕ್ವಾಲಿಟಿ. ಈ ಥರ ಕ್ವಾಲಿಟಿ ಮೂವಿ ಯಾವ್ದು ನೋಡಿಲ್ಲ. ಇದೊಂದು ಸರ್ ಬೇರೆ ಥರ ಸರ್, ಒಂದು ಹಾಲಿವುಡ್ ಲೆವೆಲಲ್ಲಿ ಇದೆ. ಆಮೇಲೆ ಡೈರೆಕ್ಷನ್ ಬೇರೆ, ಆಮೇಲೆ ಆ ಫೈಟಿಂಗ್ ಆಗಲಿ, ಅದು ಇದನ್ನೆಲ್ಲ ಇದೆ, ವಿಷನ್ ಎಲ್ಲ ಬೇರೆ ಥರ ಇದೆ ಸರ್. ಟ್ರೇಲರಲ್ಲಿ ನೋಡಿಬಿಟ್ಟೆ ನಾವೆಲ್ಲ ಒಂಥರ ಇದನ್ನಾಗಿದೆ, ಫುಲ್ ಎಕ್ಸೈಟ್ ಆಗಿದ್ವಿ. ಇವಾಗ ನೋಡ್ತೀವಿ ಅಂತ ಅಂದರೆ ಇದ್ರಲ್ಲಿ ನೋಡ್ಬೋದು. ಮಾಲಲ್ಲೆಲ್ಲ ಇನ್ನೂ ಸ್ವಲ್ಪ ಸೌಂಡ್ ಇಫೆಕ್ಟ್ ಎಲ್ಲ ಚೆನ್ನಾಗಿರುತ್ತೆ, ಅಲ್ಲಿ ನೋಡಿ ಇನ್ನೂ ಚೆನ್ನಾಗಿರುತ್ತೆ. ಆದಷ್ಟು ಬೇಗ ನೋಡ್ಬೇಕು ಸರ್. ಮೋಸ್ಟ್ಲಿ ನಾಳೆ ಮಧ್ಯಾಹ್ನ ನೈಟ್ ನೋಡ್ತೀವಿ. ಆದರೆ ಫಸ್ಟ್ ಎಲ್ಲ ಕೆಲವರು ಹುಚ್ಚು ಫ್ಯಾನ್ಸ್ ಇರ್ತಾರಲ್ಲ ಸರ್, ಕೆಲವರು ಡೀಸೆಂಟ್ ಆಗಿರ್ತಾರೆ. ಇನ್ನು ಕೆಲವರು ಏನೋ ಫಸ್ಟ್ ಶೋನೇ ನೋಡಬೇಕು, 1ನೇ ಸತಿನೇ ನೋಡಬೇಕು ಅನ್ನೋ ಒಂದು ಇದು ಇರುತ್ತೆ. ಅಂಥವ್ರು ಬಿಟ್ಟು ಕೊಟ್ಬಿಟ್ಟು ನಾವು ಇನ್ನೊಂದು ಸತಿನೇ ಹೋಗೋಣ ಅಲ್ವಾ. ಅಂದರೆ ಕ್ರೌಡ್ ಜಾಸ್ತಿ ಆಗೋದು ಸರ್. ಅಂದರೆ ಥಿಯೇಟ್ರ್ವರೆಗೂ ನಮ್ಮಿಂದ ಪ್ರಾಬ್ಲಮ್ ಆಗೋದು ಅಲ್ವಾ. ಆಮೇಲೆ ನಮ್ಮಿಂದ ಹೆಸರು ಕೆಟ್ಟ ಹೆಸರು ಬೇಡ. ಏನು ಸೆಲೆಬ್ರೇಷನ್ ಮಾಡೋಣ, ಪ್ರೀತಿನೇ ಮಾಡೋಣ ಸರ್. ಇನ್ನೊವರಿಗೆ ತೊಂದರೆ ಆಗೋದು ಸರ್ ಅಲ್ವಾ. ಎಸ್ಎಸ್ ಟಿವಿ, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.